ಟಾಲಿವುಡ್, ಬಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಫೆಬ್ರವರಿ 29ರಂದು 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಆವೃತ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸೌಧದ ಮುಂಭಾಗ ನಡೆದ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿಗಳು 2019ರಿಂದ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳ ನೀಡುವುದನ್ನು ಸರ್ಕಾರ ನಿಲ್ಲಿಸಿದ್ದು, 2019ರಿಂದ ಬಾಕಿ ಉಳಿದಿರುವ ಎಲ್ಲಾ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನ ಶೀಘ್ರದಲ್ಲೇ ನೀಡಲಾಗುವುದು. ಕುವೆಂಪು ಅವರ ವಿಶ್ವಮಾನವ ಸಂಸ್ಕೃತಿಯನ್ನ ವಿಶ್ವದಲ್ಲಿ ಹೆಚ್ಚೆಚ್ಚು ಪಾಲಿಸುವಂತಹ ವಾತಾವರಣ ಸೃಷ್ಟಿಯಾಗಬೇಕು. ಇದಕ್ಕೆ ವಿಶ್ವ ಸಿನಿಮಾಗಳು ನೆರವಾಗ್ತವೆ. 2019ರಿಂದ ಉತ್ತಮ ಸಿನಿಮಾಗಳ ಆಯ್ಕೆಗೆ ಸಮಿತಿ ರಚಿಸಿದ್ದೇವೆ. ಸಮಿತಿ ವರದಿ ಕೊಟ್ಟ ಕೂಡಲೇ ಪ್ರಶಸ್ತಿಗಳನ್ನ ಘೋಷಿಸಲಾಗುವುದು ಎಂದು ಹೇಳಿದರು. ಬಳಿಕ 14 ವರ್ಷಗಳ ಸಿನಿಮೋತ್ಸವದ ಪಯಣವನ್ನ ಸ್ಮರಿಸಿದ ಅವರು, ಮನುಷ್ಯನನ್ನ ಪ್ರೀತಿಸುವ ಸಂಸ್ಕೃತಿಯನ್ನ ಪಾಲಿಸಿದಾಗ ಜಗತ್ತಿನಲ್ಲಿ ಶಾಂತಿ ನೆಲೆಸುತ್ತೆ. ಸಿನಿಮಾ ಬಹಳ ಪ್ರಭಾವಿ ಮಾಧ್ಯಮ. ನೋಡುಗರ ಮನಸ್ಸು, ಆಲೋಚನೆಯ ಮೇಲೆ ಪ್ರಭಾವ ಬೀರುವ ಶಕ್ತಿ ಅದಕ್ಕಿದೆ. ಸಿನಿಮಾಗಳ ಮೂಲಕ ದೇಶದ ಒಳಗಿನ ಇತರೆ ದೇಶಗಳ ಜನರ ಸಂಸ್ಕೃತಿಯನ್ನ ಅರಿಯುವ ಮತ್ತು ಆ ಮೂಲಕ ನಮ್ಮ ಮಾನವೀಯ ಸಂಸ್ಕೃತಿಯನ್ನ ವಿಸ್ತರಿಸಿಕೊಳ್ಳಲು ನೆರವಾಗುತ್ತದೆ. ಇದಕ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವೇಗವರ್ಧಕವಾಗಿ ಕೆಲಸ ಮಾಡುತ್ತದೆ ಎಂದು ತಿಳಿಸಿದರು. ನಾನು ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ 5 ಆವೃತ್ತಿಗಳನ್ನ ನೋಡಿದ್ದೇನೆ. ಚಲನಚಿತ್ರೋತ್ಸವವನ್ನ ಆಯೋಜಿಸಲು ಹಲವಾರು ಉಪಕ್ರಮಗಳನ್ನ ತೆಗೆದುಕೊಂಡು ಚಲನಚಿತ್ರ ನಿರ್ಮಾಪಕರು ಮತ್ತು ಉತ್ಸಾಹಿಗಳಿಗೆ ಸಹಕಾರ ನೀಡಿದ್ದೇನೆ ಎಂದು ಮುಖ್ಯಮಂತ್ರಿಗಳು ಹೇಳಿದರು. ಅಂಬೇಡ್ಕರ್ ಅವರ ಸಂವಿಧಾನ, ಇತರೆ ದೇಶಗಳ ಸಂವಿಧಾನದಲ್ಲಿ ಇಲ್ಲದ ಸಾಮಾಜಿಕ ನ್ಯಾಯದ ಮೌಲ್ಯಗಳಿವೆ. ಅಂಬೇಡ್ಕರ್ ಮತ್ತು ಇವರ ಮೌಲ್ಯಗಳ ಕುರಿತಾದ ಸಿನಿಮಾಗಳಿಗೆ ಅಗತ್ಯವಾದ ಎಲ್ಲ ರೀತಿಯ ನೆರವನ್ನ ನೀಡಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಅಂಬೇಡ್ಕರ್ ಮತ್ತು ಇವರ ಮೌಲ್ಯಗಳ ಕುರಿತಾದ ಸಿನಿಮಾಗಳಿಗೆ ಅಗತ್ಯವಾದ ಎಲ್ಲಾ ರೀತಿಯ ನೆರವನ್ನ ನೀಡಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಗುರುವಾರ ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಟ ಡಾಕ್ಟರ್ ಶಿವರಾಜ್ ಕುಮಾರ್, ಚಿತ್ರೋತ್ಸವದ ರಾಯಭಾರಿ ಡಾಲಿ ಧನಂಜಯ್, ಬಾಂಗ್ಲಾ ನಟಿ ಅಜ್ಮೇರಿ ಬಂದಾನ್, ನಿರ್ದೇಶಕ ಡಾಕ್ಟರ್ ಜಬ್ಬರ್ ಪಟೇಲ್ ಮತ್ತಿತರರು ಭಾಗಿಯಾಗಿದ್ದರು. ಗ್ರಾಮಿ ಅವಾರ್ಡ್ ವಿನ್ನರ್ ರಿಕಿ ಕೇಜ್, ಗಾಯಕಿ ಚೈತ್ರ ಸೇರಿದಂತೆ ಹೆಸರಾಂತ ಕಲಾವಿದರು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಈ ಕಾರ್ಯಕ್ರಮವು ಮಾರ್ಚ್ 1ರಿಂದ 7ರವರೆಗೆ ನಡೆಯಲಿದೆ. ಕಪಿಲ್ ಶರ್ಮಾ ಶೋ ಯಾರಿಗ್ ಗೊತ್ತಿಲ್ಲ ಹೇಳಿ. ಕಪಿಲ್ ಶರ್ಮಾ ಶೋನಲ್ಲಿ ಪ್ರಮುಖ ಎನಿಸಿಕೊಂಡಿದ್ದ ಸುನಿಲ್ ಶೋ ಇಂದ ಹೊರ ನಡೆದಿದ್ರು. ಈಗ ಇಬ್ಬರು ಮತ್ತೆ ಒಂದಾಗಿದ್ದಾರೆ. ನೆಟ್ಫ್ಲಿಕ್ಸ್ OTTಯಲ್ಲಿ ಮಾರ್ಚ್ 30ರಿಂದ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋ ಪ್ರಸಾರ ಕಾಣಲಿದೆ. ಇದರಲ್ಲಿ ಕಪಿಲ್ ಶರ್ಮಾ ಹಾಗೂ ಸುನಿಲ್ ಗ್ರೋವರ್ ಒಟ್ಟಾಗಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋದು ವಿಶೇಷ. 2018ರಲ್ಲಿ ನಡೆದ ಘಟನೆ ಇವರಿಬ್ಬರನ್ನ ದೂರ ಮಾಡಿತ್ತು. ಕಪಿಲ್ ಶರ್ಮಾರವರ ನಡವಳಿಕೆ ಎಲ್ಲರಿಗೂ ಬೇಸರ ತರಿಸಿತ್ತು. ಈ ಮೊದಲು ಕೂಡ ಕಪಿಲ್ ಶರ್ಮಾ ಅವರು ಅನೇಕ ಬಾರಿ ಸುನಿಲ್ಗೆ ಆಹ್ವಾನವನ್ನ ನೀಡಿದ್ರು. ಆದ್ರೆ ಇದನ್ನ ಅವರು ಸ್ವೀಕರಿಸಿರಲಿಲ್ಲ. ಅದೇನು ಆ ಘಟನೆ ಅನ್ನೋದನ್ನ ನಾವು ನಿಮ್ಗೆ ನೆನಪಿಸ್ತೇವೆ. ಕಪಿಲ್ ಶರ್ಮಾ ಅವರು ಶೋ ನೀಡಲು ತಂಡದ ಜೊತೆ ಆಸ್ಟ್ರೇಲಿಯಾಗೆ ತೆರಳಿದ್ರು. ಅಲ್ಲಿ ಶೋನ ತಂಡ ಯಶಸ್ವಿಯಾಗಿ ಪೂರ್ಣಗೊಳಿಸಿತ್ತು. ಆ ಬಳಿಕ ಮೆಲ್ಬೋರ್ನ್ನಿಂದ ದೆಹಲಿಗೆ ತಂಡ ಮರಳೋದರಲ್ಲಿತ್ತು. ಅದು 12 ಗಂಟೆಗಳ ವಿಮಾನ ಜರ್ನಿ ಆಗಿತ್ತು. ಈ ವೇಳೆ ಕಪಿಲ್ ಶರ್ಮಾ ಸಂಪೂರ್ಣವಾಗಿ ಮದ್ಯಪಾನ ಸೇವಿಸಿದ್ರು ಮತ್ತು ಮನಬಂದಂತೆ ಮಾತನಾಡ್ತಿದ್ರು. ಇದರಿಂದ ತಂಡಕ್ಕೆ ಹಾಗೂ ಸಹ ಪ್ರಯಾಣಿಕರಿಗೆ ಕಿರಿಕಿರಿ ಆಗ್ತಿತ್ತು. ವಿಮಾನ ಸಿಬ್ಬಂದಿ ಕಪಿಲ್ ಶರ್ಮಾ ತಂಡಕ್ಕೆ ಊಟವನ್ನ ನೀಡಿತ್ತು. ಕಪಿಲ್ನ ಬಿಟ್ಟು ತಂಡದವರು ಊಟ ಮಾಡಿ ಮುಗಿಸಿದ್ರು. ಆಗಲೇ ಕುಡಿದ ಮತ್ನಲ್ಲಿದ್ದ ಕಪಿಲ್ ಕಿರಿಕ್ ಶುರು ಮಾಡಿದ್ರು. ನಾನು ಇನ್ನೂ ಊಟ ಆರಂಭಿಸಿಲ್ಲ, ನೀವ್ ಹೇಗೆ ಊಟ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ರು. ಈ ಘಟನೆ ನಡೆಯುವಾಗ ಕಪಿಲ್ ಶರ್ಮಾ ಅವರನ್ನ ಸಮಾಧಾನ ಮಾಡಲು ಹೋದ್ರು ಸುನಿಲ್. ಈ ವೇಳೆ ಸಿಟ್ಟಾದ ಕಪಿಲ್ ಶರ್ಮಾ ಅವರು ಬೂಟಿನಿಂದ ಸುನಿಲ್ಗೆ ಹೊಡೆದ್ರು. ಕಾಲರ್ನ ಹಿಡಿದು ಎಳೆದು ಕೆನ್ನೆಗೆ ಬಾರಿಸಿದ್ರು ಎಂದು ವರದಿಯಾಗಿತ್ತು. ಈ ಘಟನೆಯಿಂದ ಸುನಿಲ್ ಗ್ರೋವರ್ ಸಾಕಷ್ಟು ಬೇಸರಗೊಂಡ್ರು. ಕಪಿಲ್ ಶರ್ಮಾ ಅವರ ಹಾರಾಟ ಇಷ್ಟಕ್ಕೆ ನಿಂತಿಲ್ಲ. ಅವರು ತಮ್ಮ ತಂಡದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು. ನಾನು ನಿಮಗೆ ಜನಪ್ರಿಯತೆ ನೀಡಿದ್ದು ಎಲ್ಲರ ಕರಿಯರ್ ಅನ್ನ ಮುಗಿಸ್ತೇನೆ ಅಂತ ಕೂಗಾಡಿದ್ರು. ಸುನಿಲ್ ಗ್ರೋವರ್ ತಮ್ಮದೇ ಶೋ ಆರಂಭಿಸಿದ್ರು. ಇದನ್ನ ಕೂಡ ಅವರು ಟೀಕೆ ಮಾಡಿದ್ರು. ಇದೆಲ್ಲದರಿಂದ ಕಪಿಲ್ ಶರ್ಮಾ ಹಾಗೂ ಸುನಿಲ್ ಗ್ರೋವರ್ ಮಧ್ಯೆ ಮುನಿಸು ಏರ್ಪಟ್ಟಿತ್ತು. ಪರಸ್ಪರ ಆಡಿಕೊಂಡ ಮಾತಿನಿಂದ ಇಬ್ಬರು ಬೇರೆ ಆಗಿದ್ರು. ಆ ಬಳಿಕ ಇಬ್ಬರು ಮತ್ತೆ ಒಂದಾಗಿರ್ಲೇ ಇಲ್ಲ. ಕಪಿಲ್ ಶರ್ಮಾ ಶೋನಲ್ಲಿ ಪ್ರಮುಖ ಅನಿಸಿಕೊಂಡಿದ್ದ ಸುನಿಲ್ ಹೊರ ನಡೆದಿದ್ದು ಅಭಿಮಾನಿಗಳಿಗೆ ಬೇಸರ ಮೂಡಿಸಿತ್ತು. ಈಗ ಇಬ್ಬರು ಮತ್ತೆ ಒಂದಾಗಿದ್ದಾರೆ. ನೆಟ್ಫ್ಲಿಕ್ಸ್ OTTಯಲ್ಲಿ ಮಾರ್ಚ್ 30ರಿಂದ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋ ಪ್ರಸಾರ ಕಾಣಲಿದೆ. ಇದರಲ್ಲಿ ಕಪಿಲ್ ಶರ್ಮಾ ಹಾಗೂ ಸುನಿಲ್ ಗ್ರೋವರ್ ಒಟ್ಟಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಫೆಬ್ರವರಿ
ಜನವರಿ 29ರಂದು ದೀಪಿಕಾ ತಾವು ಪ್ರೆಗ್ನೆಂಟ್ ಎನ್ನುವ ವಿಚಾರ ರಿವೀಲ್ ಮಾಡಿದ್ದಾರೆ. ಯಾವುದೇ ಕ್ಯಾಪ್ಷನ್ ಇಲ್ಲದೆ ಮಗುವಿಗೆ ಸಂಬಂಧಿಸಿದ ಬಟ್ಟೆ, ಶೂ, ಆಟಿಕೆ, ಟೋಪಿ ಮುಂತಾದ ವಸ್ತುಗಳಿರುವ ಚಿತ್ರವನ್ನ ಅವರು ಪೋಸ್ಟ್ ಮಾಡಿದ್ರು. ಸೆಪ್ಟೆಂಬರ್ 2024 ಎಂದು ಇದರಲ್ಲಿ ಬರೆಯಲಾಗಿತ್ತು. ಸುದ್ದಿ ತಿಳಿದ ಫ್ಯಾನ್ಸ್ ಅಭಿನಂದನೆ ತಿಳಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದಾದ ನಂತರ ಮೊದಲ ಬಾರಿಗೆ ರಣವೀರ್ ಸಿಂಗ್ ಹಾಗೂ ದೀಪಿಕಾ ಪಡುಕೋಣೆ ಕಾಣಿಸಿಕೊಂಡಿದ್ದಾರೆ. ಮುಖೇಶ್ ಅಂಬಾನಿ ಹಾಗೂ ನೀತು ಅಂಬಾನಿ ಮಗ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅವರ ಮಕ್ಕಳ ಮದುವೆ ಸಮಾರಂಭಕ್ಕೆ ಈ ದಂಪತಿ ಬಂದಿದ್ದಾರೆ. ಈ ವೇಳೆ ರಣವೀರ್ ಸಿಂಗ್ ಸಂಭ್ರಮಿಸಿದ್ದಾರೆ. ಸೆಲೆಬ್ರಿಟಿಗಳು ಕಾಣಿಸಿಕೊಂಡಾಗ ಫ್ಯಾನ್ಸ್ ಮುತ್ತಿಕೊಳ್ಳೋದು ಸಹಜ. ಅದೇ ರೀತಿ ರಣವೀರ್ ಸಿಂಗ್ ಅವರು ಆಗಮಿಸ್ತಾ ಇದ್ದಂತೆ ಪಾಪರಾಜಿಗಳು ಹಾಗೂ ಅಭಿಮಾನಿಗಳು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರೂ ಶುಭಾಶಯ ಕೋರಿದ್ದಾರೆ. ಇದರಿಂದ ಖುಷಿಯಾದ ರಣವೀರ್ ಸಿಂಗ್ ಅವರು ಹಗ್ ಕೊಟ್ಟಿದ್ದಾರೆ. ತಮಗೆ ಶುಭ ಕೋರಿದ ಎಲ್ಲರಿಗೂ ಅವರು ಧನ್ಯವಾದ ಹೇಳಿದ್ದಾರೆ. ಮಗುವಿನ ನಿರೀಕ್ಷೆಯಲ್ಲಿ ಇರುವ ಅವರು ಸಖತ್ ಖುಷಿಯಿಂದ ಎಂಜಾಯ್ ಮಾಡಿದ್ದಾರೆ. ರಣವೀರ್ ಸಿಂಗ್ ಸದಾ ಜೋಶ್ನಲ್ಲಿ ಇರ್ತಾರೆ. ಈಗಂತೂ ಮಗುವಿನ ಆಗಮನದ ನಿರೀಕ್ಷೆಯಲ್ಲಿ ಇರೋದ್ರಿಂದ ಅವರ ಸಂಭ್ರಮ ಹೆಚ್ಚಾಗಿದೆ. ಅವರ ಸಂತೋಷ ನೋಡಲು ಖುಷಿ ಆಗ್ತಿದೆ ಎಂದಿದ್ದಾರೆ ಫ್ಯಾನ್ಸ್. ರಣವೀರ್ ಸಿಂಗ್ ಎನರ್ಜಿ ಮತ್ತಷ್ಟು ಹೆಚ್ಚಿದೆ ಅಂತ ಕೆಲವರು ಬರೆದುಕೊಂಡಿದ್ದಾರೆ. ರಣವೀರ್ ಸಿಂಗ್ ಹಾಗೂ ದೀಪಿಕಾನ ನೋಡಿ ಫ್ಯಾನ್ಸ್ ಖುಷಿಯಾಗಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಕಲ್ಕಿ 2898 AD ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಈ ಚಿತ್ರದ ಶೂಟಿಂಗ್ ಪೂರ್ಣಗೊಂಡಿದೆ ಎನ್ನಲಾಗಿದೆ. ಅವರು ಸದ್ಯಕ್ಕಂತೂ ಯಾವುದೇ ಹೊಸ ಸಿನಿಮಾ ಒಪ್ಕೊಳ್ತಿಲ್ಲ. ಇನ್ನು ರಣವೀರ್ ಸಿಂಗ್ ಅವರು ಡಾನ್ 3 ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಲಿದ್ದಾರೆ. ಸಿದ್ಧಾರ್ಥ್ ಮಲ್ಹೋತ್ರಾ ಅಭಿನಯದ ಯೋಧ ಚಿತ್ರದಲ್ಲಿ ಭರ್ಜರಿ ಆಕ್ಷನ್ ಇರಲಿದೆ ಎಂಬುದನ್ನು ಟ್ರೇಲರ್ ನಲ್ಲಿ ತೋರಿಸಲಾಗಿದೆ. ಈ ಸಿನಿಮಾಗೆ ರಾಶಿ ಖನ್ನಾ ನಾಯಕಿ. ದಕ್ಷಿಣದಲ್ಲಿ ಮಿಂಚಿರುವ ಅವರು ಈಗ ಬಾಲಿವುಡ್ ನಲ್ಲಿ ಗಮನ ಸೆಳೀತಾ ಇದ್ದಾರೆ. ದಿಶಾ ಪಟಾಣಿ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಟ್ರೇಲರ್ ಲಕ್ಷಾಂತರ ಬಾರಿ ವೀಕ್ಷಣೆ ಕಂಡಿದೆ. ಮಾರ್ಚ್ 15ರಂದು ಯೋಧ ಸಿನಿಮಾ ರಿಲೀಸ್ ಆಗಲಿದೆ. ಸಿದ್ಧಾರ್ಥ್ ಮಲ್ಹೋತ್ರಾ ಅವರು ಶೇರ್ಷಾ ಸಿನಿಮಾದಲ್ಲಿ ಸೈನಿಕನ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ರು. ಈ ಪಾತ್ರ ಅವರಿಗೆ ಹೆಚ್ಚು ಹೊಂದಿಕೆ ಆಗಿತ್ತು. ಇದಾದ ಬಳಿಕ ಅವರು ದಿ ಇಂಡಿಯನ್ ಪೊಲೀಸ್ ಫೋರ್ಸ್ ಸರಣಿಯಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ರು. ಈಗ ಯೋಧ ಚಿತ್ರಕ್ಕಾಗಿ ಅವರು ಮತ್ತೆ ಸೈನಿಕನ ಗೆಟಪ್ ತಾಳಿದ್ದಾರೆ. ಸಿನಿಮಾ ಉದ್ದಕ್ಕೂ ಟ್ವಿಸ್ಟ್ ಗಳನ್ನ ನಾವು ನಿರೀಕ್ಷಿಸಬಹುದು ಎಂಬುದಕ್ಕೆ ಟ್ರೇಲರ್ ನಲ್ಲಿ ಸಾಕ್ಷ್ಯ ಸಿಕ್ಕಿದೆ. ಈ ಟ್ರೇಲರ್ನ ಆಗಸ್ಟ್ನ ಮಧ್ಯದಲ್ಲಿ ರಿಲೀಸ್ ಮಾಡಲಾಗಿದೆ ಅನ್ನೋದು ವಿಶೇಷ. ಅರುಣ್ ಅಂದ್ರೆ ಸಿದ್ಧಾರ್ಥ್ ತಂದೆಯಂತೆ ಸೈನಿಕನಾಗಬೇಕು ಎಂದು ಕನಸು ಕಾಣ್ತಾನೆ, ಆಗ್ತಾನೆ ಕೂಡ. ಆದ್ರೆ ಅವನ ಮೇಲೆ ದೇಶದ್ರೋಹದ ಆರೋಪ ಬರುತ್ತೆ. ಹೀಗಾಗಿ ಆತನನ್ನ ಸಸ್ಪೆಂಡ್ ಮಾಡಲಾಗತ್ತೆ. ಒಂದು ದಿನ ವಿಮಾನ ಹೈಜಾಕ್ ಆಗತ್ತೆ. ಇದರಲ್ಲಿ ಅರುಣ್ ಕೈವಾಡ ಇದೆ ಎಂದು ಮಾಧ್ಯಮಗಳಲ್ಲಿ ವರದಿ ಆಗತ್ತೆ. ಅಸಲಿಗೆ ವಿಮಾನದಲ್ಲಿ ಏನಾಗುತ್ತೆ? ಅರುಣ್ ಎಲ್ಲರನ್ನ ರಕ್ಷಿಸ್ತಾನ ಅಥವಾ ಅವನೇ ಹೈಜಾಕರ ಅನ್ನೋದು ಸಿನಿಮಾದ ಕತೆ. ಯೋಧನ ಅವತಾರದಲ್ಲಿ ಸಿದ್ಧಾರ್ಥ್ನ ನೋಡಲು ಫ್ಯಾನ್ಸ್ ಕಾದಿದ್ದಾರೆ. ಯೋಧ ಸಿನಿಮಾದಲ್ಲಿ ಹೈಜಾಕ್ ಕಥೆಯೇ ಪ್ರಮುಖವಾಗಿ ಇರಲಿದೆ ಎಂಬುದು ಟ್ರೇಲರ್ ನಲ್ಲಿ ಗೊತ್ತಾಗಿದೆ. ಈ ಕಾರಣದಿಂದಲೇ ಹಾರಾಡ್ತಾ ಇರುವ ವಿಮಾನದಲ್ಲೇ ಟ್ರೇಲರ್ ಲಾಂಚ್ ಮಾಡಲಾಗಿದೆ. ಸಾಗರ್ ಅಂಬ್ರೆ ಹಾಗೂ ಪುಷ್ಕರ್ ಓಜಾ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಸಿನಿಮಾ ನಿರ್ಮಾಣದಲ್ಲಿ ಕರಣ್ ಜೋಹರ್ ಅವರ ಪಾಲು ಕೂಡ ಇದೆ. ಇತ್ತೀಚೆಗೆ ದೇಶ ಪ್ರೇಮದ ಸಿನಿಮಾಗಳು ಗಮನ ಸೆಳೀತಾ ಇದೆ. ಜವಾನ್, ಫೈಟರ್ ಮೊದಲಾದ ಚಿತ್ರಗಳು ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದಿವೆ. ಅದೇ ರೀತಿ ಯೋಧ ಸಿನಿಮಾ ಕೂಡ ಗಮನ ಸೆಳೆಯಲಿದೆಯೇ ಎನ್ನುವ ಕುತೂಹಲ ಮೂಡಿದೆ. ಕಪಿಲ್ ಶರ್ಮಾ ಒಂದು ಹೇಳಿಕೆ ನೀಡಿದ್ರು. ಮನೆ ಬದಲಾಗಿದೆ ಆದ್ರೆ ಕುಟುಂಬವಲ್ಲ ಅಂದಿದ್ರು. ಈ ಮೂಲಕ ಸೋನಿ ಟಿವಿಯನ್ನ ತೊರೆವ ಬಗ್ಗೆ ಘೋಷಣೆ ಮಾಡಿದ್ರು. ಹಲವು ವರ್ಷಗಳಿಂದ ಸೋನಿ ವಾಹಿನಿ ಜೊತೆ ಕಪಿಲ್ ಒಳ್ಳೆಯ ಒಡನಾಟ ಹೊಂದಿದ್ರು. ಈಗ ಅವರು ನೆಟ್ಫ್ಲಿಕ್ಸ್ OTT ಯತ್ತ ಮುಖ ಮಾಡಿದ್ದಾರೆ. ಇದರ ಪ್ರಮೋಷನಲ್ ಟೀಸರ್ ಕೂಡ ಗಮನ ಸೆಳೆದಿದೆ. ನಟ ಕಪಿಲ್ ಶರ್ಮಾ ಅವರು ತಮ್ಮದೇ ಆದ ಹಲವು ಶೋಗಳನ್ನ ಮಾಡಿದ್ದಾರೆ. ಫ್ಯಾಮಿಲಿ ಟೈಮ್ ವಿತ್ ಕಪಿಲ್ ಶರ್ಮಾ, ದಿ ಕಪಿಲ್ ಶರ್ಮಾ ಶೋ, ಹೀಗೆ ನಾನಾ ಹೆಸರುಗಳಲ್ಲಿ ಅವರು ಶೋಗಳನ್ನ ನಡೆಸಿಕೊಟ್ಟಿದ್ದಾರೆ. ಈಗ ಹೊಸ ಹೆಸರಿನೊಂದಿಗೆ ಅವರು ಎಂಟ್ರಿ ಕೊಡ್ತಿದ್ದಾರೆ. ಇದಕ್ಕೆ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋ ಎಂದು ಶೀರ್ಷಿಕೆಯನ್ನ ಇಡಲಾಗಿದೆ. ಈ ಮೊದಲು ಕಪಿಲ್ ಶರ್ಮಾ ಶೋಗಳು ಸೋನಿ ಟಿವಿಯಲ್ಲಿ ಪ್ರಸಾರ ಕಾಣ್ತಿತ್ತು. ಈ ಬಾರಿ ಅವರು ನೆಟ್ಫ್ಲಿಕ್ಸ್ ನತ್ತ ಮುಖ ಮಾಡಿದ್ದಾರೆ. ಕಪಿಲ್ ಶರ್ಮಾ ಹಾಗೂ ಸುನಿಲ್ ಗ್ರೋವರ್ ಈ ಮೊದಲು ಹಲವು ಶೋಗಳನ್ನ ಒಟ್ಟಾಗಿ ಮಾಡಿದ್ದಾರೆ. ಸುನಿಲ್ ಗ್ರೋವರ್ ಅವರ ಡಾಕ್ಟರ್ ಮಶೂರ್ ಗುಲಾಟಿ ಪಾತ್ರ ಸಾಕಷ್ಟು ಗಮನ ಸೆಳೆದಿತ್ತು. ಆದ್ರೆ ಇಬ್ಬರ ಮಧ್ಯೆ ಕಿರಿಕಾಗಿದ್ರಿಂದ ಇಬ್ರು ದೂರ ಆಗಿದ್ರು. ಈಗ ಸುಮಾರು 6 ವರ್ಷಗಳ ಬಳಿಕ ಮತ್ತೆ ಇಬ್ರು ಒಂದಾಗಿದ್ದಾರೆ. ಈ ವಿಚಾರ ಅವರ ಫ್ಯಾನ್ಸ್ಗೂ ಕೂಡ ಸಾಕಷ್ಟು ಖುಷಿ ನೀಡಿದೆ. ಕಪಿಲ್ ಶರ್ಮಾ ಮೊದಲಾದವರು ಕುಳಿತು ಈ ಶೋನ ಟೈಟಲ್ ಹೇಗೆ ಅನೌನ್ಸ್ ಮಾಡೋದು ಎನ್ನುವ ಯೋಚನೆಯಲ್ಲಿ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಐಡಿಯಾ ಕೊಡ್ತಾರೆ. ಆದ್ರೆ ಬಜೆಟ್ ಕಾರಣಕ್ಕೆ ಎಲ್ಲ ಪ್ಲಾನ್ ಕ್ಯಾನ್ಸಲ್ ಆಗುತ್ತೆ. ಕೊನೆಯಲ್ಲಿ ಅದೇ ಸೆಟ್ ನಲ್ಲಿ ಟೈಟಲ್ ಅನೌನ್ಸ್ ಆಗುತ್ತೆ. ಈ ಟೀಸರ್ ಸಾಕಷ್ಟು ಫನ್ ಆಗಿದೆ. ಮಾರ್ಚ್ 30ರಿಂದ ಈ ಶೋ ಆರಂಭವಾಗಲಿದ್ದು ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಶೋ ಪ್ರಸಾರ ಕಾಣಲಿದೆ.
ಇಂದಿನ ಸಿನಿಯಾನದಲ್ಲಿ ಸಂವೇದನಾಶೀಲತೆ ಹೊಂದಿರುವ ಅಪರೂಪದ ಲವ್ ಸ್ಟೋರಿ ಹೊಂದಿರುವ ಹಾಗೆ ಈ ಕಾಲಕ್ಕೆ ಬೇಕಾದ ಮಹತ್ವಪೂರ್ಣ ಕಥೆ ಇರುವ ಲಾಪತಾ ಲೇಡೀಸ್ ಚಿತ್ರದ ರಿವ್ಯೂ ಕೊಡ್ತಿದ್ದೀವಿ. ಲಾಪತಾ ಲೇಡೀಸ್ ಸಿನಿಮಾದಲ್ಲಿ ಇರುವ ವಿಷಯ ಗಂಭೀರವಾಗಿದ್ರೂ ಕೂಡ ಅದನ್ನ ನಿರೂಪಿಸಿರುವ ಶೈಲಿ ತುಂಬಾ ರಂಜನೀಯವಾಗಿದೆ. ಒಂದು ಭಾವನಾತ್ಮಕ ಕತೆ ಈ ಸಿನಿಮಾದಲ್ಲಿದೆ. ಪ್ರತಿ ವಿಭಾಗವನ್ನ ನಿರ್ದೇಶಕಿ ಕಿರಣ್ ರಾವ್ ಅತ್ಯುತ್ತಮವಾಗಿ ದುಡಿಸಿಕೊಂಡಿದ್ದಾರೆ. ಸಮಾಜದಲ್ಲಿ ತುಂಬಾ ಅಗತ್ಯವಾದ ಪರಿವರ್ತನೆಗೆ ಪ್ರೇರಣೆ ನೀಡುವಂತಹ ಸಿನಿಮಾ ಇದು. ಬಹಳ ವರ್ಷಗಳ ಬಳಿಕ ಕಿರಣ್ ರಾವ್ ಅವರು ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. 2011ರಲ್ಲಿ ಅವರು ದೋಬಿ ಘಾಟ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು. ಈಗ 13 ವರ್ಷಗಳ ಬಳಿಕ ಅವರ ನಿರ್ದೇಶನದಲ್ಲಿ ಲಾಪತಾ ಲೇಡೀಸ್ ಸಿನಿಮಾ ಮೂಡಿ ಬಂದಿದೆ. ಈಗಾಗಲೇ ಹಲವು ಚಿತ್ರೋತ್ಸವಗಳಲ್ಲಿ ಪ್ರದರ್ಶನ ಕಂಡು ಚಪ್ಪಾಳೆಗಿಟ್ಟಿಸಿಕೊಂಡಿರುವ ಸಿನಿಮಾ ಇಂದು ಅಂದ್ರೆ ಮಾರ್ಚ್ 1ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿದೆ. ಹಲವು ಕಾರಣದಿಂದ ಲಾಪತಾ ಲೇಡೀಸ್ ಸಿನಿಮಾ ತುಂಬಾ ಮಹತ್ವಪೂರ್ಣ ಅನಿಸಿಕೊಳ್ತಾ ಇದೆ. ಸ್ಪರ್ಶ್ ಶ್ರೀವತ್ಸವ್, ಪ್ರತಿಭಾ ರಂಟಾ, ನಿತಾಂಶಿ ಗೋಯಲ್, ರವಿ ಕಿಶನ್ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ನಟಿಸಿರುವ ಬಹುತೇಕ ಕಲಾವಿದರು ಹೊಸಬ್ರು. ಮುಖ್ಯವಾದ 3 ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವ ಸ್ಪರ್ಶ್ ಶ್ರೀವತ್ಸವ್, ಪ್ರತಿಭಾ ರಂಟಾ, ನಿತಾಂಶಿ ಗೋಯಲ್ ಅವರಿಗೆ ಇದು ಮೊದಲ ಸಿನಿಮಾ. ಸೂಕ್ತ ತರಬೇತಿಯೊಂದಿಗೆ ಅವರು ಕ್ಯಾಮೆರಾ ಎದುರಿಸಿದ್ದಾರೆ. ಈ ಹೊಸ ತಲೆಮಾರಿನ ಕಲಾವಿದರಿಗೆ ಪರದೆಯ ಹಿಂದೆ ಸಾಥ್ ನೀಡಿರೋದು ಅನುಭವಿಗಳಾದ ನಿರ್ದೇಶಕಿ ಕಿರಣ್ ರಾವ್ ಹಾಗೂ ನಿರ್ಮಾಪಕ ಅಮೀರ್ ಖಾನ್. ಹೀಗೆ ಹಳೆಬೇರು ಮತ್ತು ಹೊಸ ಚಿಗುರು ಸೇರಿ ಒಂದು ಸುಂದರವಾದ ಸಿನಿಮಾ ಮರ ಬೆಳೆದಿದೆ. ಇನ್ನು ಸಿನಿಮಾದ ಕತೆ ನೋಡೋದಾದ್ರೆ, ಈಗಷ್ಟೇ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಇಬ್ಬರು ಹುಡುಗಿಯರು ಕಾಣೆ ಆಗ್ತಾರೆ. ಹೆಂಡತಿಯರನ್ನ ಕಳೆದುಕೊಂಡ ಗಂಡನರಿಗೆ ಹುಡುಕೋದೇ ದೊಡ್ಡ ಕಾಯಕ ಆಗತ್ತೆ. ಹೆಂಡತಿಯನ್ನ ಕಳೆದುಕೊಂಡವನು ಎಂಬ ಅಪಮಾನ ಒಂದು ಕಡೆಯಾದ್ರೆ, ಕಳೆದು ಹೋದ ಹೆಂಡತಿಯ ಪರಿಸ್ಥಿತಿ ಹೇಗಿದೆಯೋ ಎಂಬ ಚಿಂತೆ ಇನ್ನೊಂದು ಕಡೆ. ಇಂಥ ಸಂಕಟದ ಸಂದರ್ಭವನ್ನ ಬಹಳ ಅಚ್ಚುಕಟ್ಟಾಗಿ ವಿವರಿಸ್ತಾಲೆ ಹತ್ತಾರು ವಿಚಾರಗಳನ್ನ ಪ್ರೇಕ್ಷಕರ ಮುಂದೆ ತೆರೆದಿಡುತ್ತೆ ಲಾಪತಾ ಲೇಡೀಸ್ ಸಿನಿಮಾ. ಮೇಲ್ನೋಟಕ್ಕೆ ಇದು ಗೋಳಿನ ಕಥೆಯ ರೀತಿ ಕಾಣಿಸಿದ್ರು ತುಂಬಾ ಹಾಸ್ಯಮಯವಾಗಿ ಸಿನಿಮಾವನ್ನ ಕಟ್ಟಿಕೊಡಲಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಎಮೋಷನ್ಸ್ಗೆ ಬಹಳ ಒತ್ತು ನೀಡಲಾಗಿದೆ. ಶೀರ್ಷಿಕೆಯ ಕಡೆ ಮುಖ ಮಾಡೋಣ. ಈಗ ಶೀರ್ಷಿಕೆಯ ಬಗ್ಗೆ ನೋಡೋಣ. ಕಾಣೆಯಾದ ಮಹಿಳೆಯರು ಎಂಬುದು ಈ ಶೀರ್ಷಿಕೆಯ ಅರ್ಥ. ಇದು ಕೇವಲ ಕತೆಗೆ ಸೂಕ್ತವಾದ ಟೈಟಲ್ ಅಷ್ಟೇ ಅಲ್ಲ, ಇಡೀ ಸಿನಿಮಾದ ಆಶಯಕ್ಕೆ ಹೊಂದಿಕೆಯಾಗುವಂತಹ ಟೈಟಲ್. ಸಮಾಜದಲ್ಲಿ ಇದ್ರೂ ಇಲ್ಲದಂತೆ ಕೆಲವು ಮಹಿಳೆಯರ ಅಸ್ತಿತ್ವವೇ ಕಾಣೆಯಾಗಿರುತ್ತೆ. ಅವರ ಇಷ್ಟ ಕಷ್ಟಗಳು ಕಾಣೆ ಆಗಿರ್ತವೆ. ಯಾರದ್ದೋ ಒತ್ತಡಗಳಿಗೆ ಸಿಲುಕಿ ಯುವತಿಯರ ಭವಿಷ್ಯವೇ ಕಾಣೆಯಾಗಿರುತ್ತೆ. ಪುರುಷ ಪ್ರಧಾನ ಸಮಾಜದಲ್ಲಿ ಬಹುಪಾಲು ಗಂಡಸರ ಮನದೊಳಗೆ ಮಹಿಳೆಯ ಬಗೆಗಿನ ಸಹಾನುಭೂತಿ ಕಾಣೆಯಾಗಿರುತ್ತೆ. ಹೀಗೆ ಕಾಣೆಯಾದ ಎಲ್ಲಾ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವೇ ಲಾಪತಾ ಲೇಡೀಸ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಅಪರೂಪದ ಲವ್ ಸ್ಟೋರಿ ಕಾಣಸಿಗುತ್ತೆ. ತುಂಬಾ ಗಂಭೀರವಾದ ವಿಷಯಗಳನ್ನ ಈ ಸಿನಿಮಾದಲ್ಲಿ ಹೇಳಲಾಗಿದೆ. ಹಾಗಂತ ಎಲ್ಲಿಯೂ ಬೋರು ಹೊಡಿಸೋದಿಲ್ಲ. ತುಂಬಾ ಹಾಸ್ಯಮಯವಾಗಿ ಕೌತುಕಭರಿತವಾಗಿ ಲಾಪತಾ ಲೇಡೀಸ್ ಸಿನಿಮಾ ಸಾಗುತ್ತೆ. ಮಾಮೂಲಿ ಸಿನಿಮಾಗಳಲ್ಲಿ ನೋಡಲು ಸಿಗದಂತಹ ಮುಗ್ಧವಾದ ಲವ್ ಸ್ಟೋರಿ ಇದರಲ್ಲಿದೆ. ಮುಂದೇನಾಗುತ್ತೆ ಎಂಬಂತಹ ಸಸ್ಪೆನ್ಸ್ ಕೊನೆಯ ಫ್ರೇಮ್ ತನಕ ಇದೆ. ತನ್ಮಯತೆಯಿಂದ ಸೆಳೆದುಕೊಳ್ಳುವಂತಹ ಹಿನ್ನೆಲೆ ಸಂಗೀತವಿದೆ. ಕಲಾವಿದರ ನಟನೆಗೆ ಫುಲ್ ಮಾರ್ಕ್ಸ್ ಸಿಗಬೇಕು. ಎಲ್ಲಾ ಕಲಾವಿದರು ಕೂಡ ತಮ್ಮ ಪಾತ್ರಗಳನ್ನ ಜೀವಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಹಿಂಸೆಯ ವೈಭವೀಕರಣದ ಜೊತೆ ಅಶ್ಲೀಲ ಸಂಭಾಷಣೆ ಮತ್ತು ಮಹಿಳೆಯರ ಅವಹೇಳನವೇ ತುಂಬಿರುವ ಕೆಲ ಸಿನಿಮಾಗಳು ಪರದೆ ಮೇಲೆ ಬಂದಿರುವ ಉದಾಹರಣೆಗಳಿವೆ. ಆ ಮೂಲಕ ಒಂದು ಕೆಟ್ಟ ಉದಾಹರಣೆಯನ್ನ ಜನರ ಮುಂದಿಟ್ಟಿದ್ದೇವೆ. ಇಂತಹ ಸಂದರ್ಭದಲ್ಲಿ ನಿಜಕ್ಕೂ ಉತ್ತಮ ಮೌಲ್ಯಗಳು ಇರುವ ಸಿನಿಮಾಗಳು ಬೇಕಿವೆ. ಲಾಪತಾ ಲೇಡೀಸ್ ಸಿನಿಮಾ ಖಂಡಿತವಾಗಿಯೂ ಆ ಕೊರತೆಯನ್ನ ನೀಗಿಸುತ್ತೆ. ಮಹಿಳೆಯರನ್ನ ತುಚ್ಛವಾಗಿ ಕಾಣದೆ ಲಾಪತಾ ಲೇಡೀಸ್ ಸಿನಿಮಾ ನಿಜವಾಗಿಯೂ ಮಹಿಳೆಯರ ಏಳಿಗೆಗಾಗಿ ಕೊಡುಗೆ ನೀಡುತ್ತೆ. ಸ್ತ್ರೀಯರ ಮನಸ್ಸಿಗೆ ಒಂದು ಬಗೆಯ ಧೈರ್ಯ, ಆತ್ಮವಿಶ್ವಾಸವನ್ನ ತುಂಬುವ ಪ್ರಯತ್ನ ಈ ಸಿನಿಮಾದಲ್ಲಿ ಮಾಡಲಾಗಿದೆ. ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಹುಟ್ಟುಹಬ್ಬದ ದಿನ ಅವರ ಅಭಿಮಾನಿಗಳು ಫ್ಲೆಕ್ಸ್ ಕಟ್ಟುವ ವೇಳೆ ಪ್ರಾಣ ಕಳೆದುಕೊಂಡಿರುವ ವಿಚಾರ ಇನ್ನೂ ಹಸಿಬಿಸಿ ಇರುವಾಗಲೇ ಮತ್ತೊಂದು ದುರ್ಘಟನೆ ಯಶ್ ಅವರ ಬೆಂಗಾವಲ ಪಡೆಯಿಂದ ಬಳ್ಳಾರಿಯಲ್ಲಿ ನಡೆದಿದೆ. ಯಶ್ ಕಾರನ್ನ ಬೆನ್ನು ಹತ್ತಿದ ಯುವಕನೊಬ್ಬನ ಮೇಲೆ ಬೆಂಗಾವಲು ಪಡೆಯ ವಾಹನ ಹರಿದಿದೆ. ಯಶ್ ಬರ್ತಾರಂದ್ರೆ ಅಲ್ಲಿ ಅಭಿಮಾನಿಗಳ ಸಾಗರವೇ ಸೇರುತ್ತೆ. ಅಷ್ಟಕ್ಕೂ ಯಶ್ ಬಳ್ಳಾರಿಗೆ ಭೇಟಿ ಕೊಟ್ಟಿದ್ದು ಯಾಕೆ ಗೊತ್ತಾ? ಬಳ್ಳಾರಿಯಲ್ಲಿ ಶ್ರೀ ಅಮೃತೇಶ್ವರ ದೇವಾಲಯದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಯಶ್ ಬಳ್ಳಾರಿಗೆ ಬಂದಿದ್ದಾರೆ. ರಾಖಿ ಬಾಯ್ ಬರುವ ಸುದ್ದಿ ತಿಳಿದು ದೇವಾಲಯದ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ರು. ಅವರನ್ನ ನೋಡಲೆಂದೇ, ಅವರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲೆಂದೇ ಜನ ನುಗ್ಗಿ ಬಂದಿದ್ದಾರೆ. ಯಶ್ ಕಾರ್ ಬರ್ತಾ ಇದ್ದಂತಲೇ ಅವರ ಕಾರಿಗೆ ಜನರು ಮುತ್ತಿಗೆ ಹಾಕಿದ್ದಾರೆ. ಈ ವೇಳೆ ದುರ್ಘಟನೆ ನಡೆದಿದೆ. ಯಶ್ ಕಾರನ್ನ ಬೆನ್ನು ಹತ್ತಿದ ಯುವಕನೊಬ್ಬನ ಮೇಲೆ ಬೆಂಗಾವಲು ಪಡೆಯ ವಾಹನ ಹರಿದಿದೆ. ಕೂಡಲೇ ಆತನನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಗಾಯ ಗಂಭೀರವಲ್ಲ ಅಂತ ಕೂಡ ತಿಳಿದು ಬಂದಿದೆ.
ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.